ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಹಾಯ್ 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 ಹಾಯ್, ಇದು ಬೋರಾ ಪಿಪಿ ಟಿವಿಯಿಂದ ಡಕ್ಔಟ್ ಕ್ರಿಕೆಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಡುವರಳ್ಳಿ ಕ್ರಿಕೆಟ್ ಲೀಗ್ ಅಂದ್ರೆ PCL ಕ್ರಿಕೆಟ್ ಪಂದ್ಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಪಿಚ್ ಹೇಗಿದೆ ಅಂತ ಶುರು ಮಾಡೋಣ. ಪಿಚ್ ಅಲ್ಲಿ ಸಣ್ಣ ಪುಟ್ಟ ಕ್ರ್ಯಾಕ್ ಬಂದಿದೆ ಅಂತ ನಮ್ಗೆ ತಿಳಿದು ಬಂದಿದೆ. ಓ, ಇಲ್ಲಿ ಪಿಚ್ ಅಲ್ಲಿ ಕ್ರ್ಯಾಕ್ ಇಲ್ಲ, ಕ್ರ್ಯಾಕ್ ಅಲ್ಲೇ ಪಿಚ್ ಇದೆ. ಆದರೂ ನಮ್ಮ ಎರಡು ತಂಡಗಳು ಆಡೇ ಆಡ್ತೀವಿ ಅಂತ ಪಣೆ ತೊಟ್ಟಿದ್ದಾರೆ. ಮೊದಲನೇ ತಂಡ ಪಡುವರಳ್ಳಿ ಪುಂಡರು, ಎರಡನೇ ತಂಡ ನಾಯಂಡಹಳ್ಳಿ ನಾಯಕರು. ಪಿಚ್ ಅಲ್ಲಿ ಬಹಳ ಆಳ ಇರೋದ್ರಿಂದ ಬಾಲ್ ಹಾಕಿದ್ರೆ ಬಾಲ್ ಬ್ಯಾಟ್ಗಲ್ಲ ಮೊಕ್ಕಕ್ಕೆ ಬೀಳುತ್ತೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಕಷ್ಟ ಆಗ್ಬೋದು, ಯಾಕೆಂದ್ರೆ ಪಿಚ್ ಅಲ್ಲಿ ಈ ತರ ಸಣ್ಣ ಸಣ್ಣ ಪುಟ್ಟ ಕಲ್ಲುಗಳಿರೋದ್ರಿಂದ ಬ್ಯಾಟ್ಸ್ಮನ್ಗಳು ಜಾರಿ ಬೀಳೋ ಸಾಧ್ಯತೆ ಇದೆ. ಬನ್ನಿ ಎರಡು ತಂಡಗಳ ಪರಿಚಯ ಮಾಡ್ಕೊಳ್ಳೋಣ. ಕ್ಯಾಮ್ರಾಮನ್ ಪ್ಯಾನ್ ಟು ಕ್ಯಾಪ್ಟನ್. ಇವರು ಪಡುವರಳ್ಳಿ ಪುಂಡರ ಟೀಮ್ ಕ್ಯಾಪ್ಟನ್, ಇವರು ನಾಯಂಡಹಳ್ಳಿ ನಾಯಕರ ಟೀಮ್ ಕ್ಯಾಪ್ಟನ್. ಹೇಳಿ, ಟಾಸ್ ಗೆದ್ರೆ ಏನ್ ತಗೋತೀರಾ? ಬೌಲಿಂಗ್. ಯಾಕೆ? ನಮ್ಮ ಬೌಲಿಂಗ್ ತುಂಬಾ ಕಿಲಾಡಿ ಅಮ್ಮ. ಕಲ್ ತಗೊಂಡು ನಾಯಿ ಹೊಡೆದಂಗೆ ಬಾಲ್ ತಗೊಂಡು ಸ್ಟಂಪ್ ಹೊಡಿತೀನಿ. ಓ ಸೂಪರ್. ಹೇಳಿ, ಟಾಸ್ ಗೆದ್ರೆ ನೀವೇನ್ ತಗೋತೀರಾ? ಬ್ಯಾಟಿಂಗ್ ತಗೊಂತೀನಿ. ಯಾಕೆ? ನಾನು ಬ್ಯಾಟಿಂಗ್ ಅಲ್ಲಿ ತುಂಬಾ ಕಿಲಾಡಿ. ಯಾಕೆ ಅಂತ ಕೇಳಿ. ಯಾಕೆ? ನಾನು ಔಟ್ ಆದ್ರೂ ಬ್ಯಾಟಿಂಗ್ ಬಿಟ್ಕೊಡೋದೇ ಇಲ್ಲ. ಓ ಸೂಪರ್. ಬನ್ನಿ ಬೌಂಡ್ರಿ ಲೈನ್ ಹತ್ರ ಹೋಗಿ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವ್ರು ಆಡಿದ್ದೆ ಆಟ, ಮಾಡಿದ್ದೆ ರೂಲ್ಸ್. ಇಲ್ಲಿ ಕಾಣ್ತಾ ಇದೆಯಲ್ಲ ಬೇಲಿ, ಇದ್ರ ಆಚೆ ಫುಲ್ ಟಾಸ್ ಬಾಲ್ ಬಿದ್ರೆ 6 ಅಲ್ಲ, ಔಟ್. ಹಾಗೆ ಇಲ್ಲಿ ಪಿಚ್ ಕ್ಯಾಚ್ ಕೂಡ ಔಟ್ ಇದೆ, LBW ಇಲ್ಲ. ಗಲ್ಲಿ ಕ್ರಿಕೆಟ್ ಕವರೇಜ್ ಮಾಡಕ್ ಬಂದ್ವಾ? 4 ಜನ, ಇದು ಒಂದ್ ಟೀಮಾ? ಬನ್ನಿ ಈ ಬೇಲಿ ಎಷ್ಟು ಗಟ್ಟಿಯಾಗಿದೆ, ಇದ್ರ ಮೇಲೆ ಫೀಲ್ಡರ್ಸ್ ಬಿದ್ರೆ ಏನಾಗುತ್ತೆ ನೋಡೋಣ. ಗುರು, ಏನ್ ನೋಡ್ತಾ ನಿಂತಿದ್ದೀರಾ? ಬ್ಯಾಟ್ ತಂದು ಹೊಡೆದ್ ಬಿಡ್ಸು ಗುರು. ನ್ಯೂಸ್ ಮಾಡಲು ಬಂದು ನಾವೇ ನ್ಯೂಸ್ ಆಗೋಗಿದ್ದೀವಿ. ಕ್ಯಾಮ್ರಾಮನ್ ಸ್ಯಾಟಲೈಟ್ ಜೊತೆ ಬೋರಾ ಪಿಪಿ ಟಿವಿಯಿಂದ. ಕರ್ನಾಟಕದ ಸಮಸ್ತ PPTV ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಜಕಾರಣಿಗಳ ಜೊತೆ ವಾಕ್ಸಮರ ಎತ್ತು ಮಕ್ಕ ಕೊಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದು ನಂತರ ಸುಮಾರು ಕೇಸ್ಗಳನ್ನ ಮೈಮೇಲೆ ಹಾಕೊಂಡು ಈಗ ಮಾಜಿ ಆಗಿರ್ತಕ್ಕಂಥ ಮಾನಗೆಟ್ಪುರ ಮಲ್ಲೇಶ್ ಅವರು. ಸರ್ ನಮಸ್ಕಾರ, ಸ್ವಾಗತ ಸರ್. ನಮಸ್ಕಾರ. ಒಂದು ಸಣ್ಣ ಕರೆಕ್ಷನ್, ಮಾನ್ಗೆಟ್ಪುರ ಅಲ್ಲ, ತಲಕೆಟ್ಪುರ. ತಲಕೆಟ್ಪುರ. ಓ ತಲಕೆಟ್ಪುರ. ನಮ್ಮ ಎತ್ ಮಕ್ಕ ಕೊಡಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ನನಗೂ ಅಷ್ಟೇ ತುಂಬಾ ಖುಷಿ. ಸರ್, ಈಗ ವಿಷಯಕ್ಕೆ ಬರೋಣ. ನಿಮ್ಮ ಮೇಲೆ ಭೂ ಕಬಳಿಕೆ, ಲೈಂಗಿಕ ಕಿರುಕುಳ, ಲಂಚದ ಪ್ರಕರಣ, ಹೀಗೆ ಹಲವಾರು ಪ್ರಕರಣಗಳಿದೆಯಲ್ಲ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಸತ್ಯಕ್ಕೆ ಎಲ್ಲ ದೂರವಾಗ್ತದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನೀವು ಚೈಲ್ಡ್ ನಿಮ್ಗೇನು ಗೊತ್ತಿಲ್ಲ ಅಂತನಾ? ಭೂ ಕಬಳಿಕೆ ಪ್ರಕರಣದಲ್ಲಿ ನೀವು ಒಳಗೋದಾಗ ನಿಮ್ ಹೆಂಡತಿ ಏನ್ ಮಾಡುದು? ದಿನನಿತ್ಯ 5 ಲೋಟ ಅಕ್ಕಿ ಹಾಕ್ತಿದ್ಲು. ಯಾವ್ದಕ್ಕೆ? ಅನ್ನ ಮಾಡಕ್ಕೆ. ಅವತ್ತಿಂದ 4 ಲೋಟ ಹಾಕಕ್ ಶುರು ಮಾಡಿದ್ಲು. ಓ, ಅಂದ್ರೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅಂತಾನೆ. ನೀವು ಒಂದ್ಸಲಿ ಆಂಧ್ರ ಪ್ರದೇಶ್ ವಿಸಿಟ್ ಹೋದಾಗ ಮಾಧ್ಯಮದವ್ರ ಮುಂದೆ ಘಂಟಾಘೋಷವಾಗಿ ಹೇಳಿದ್ರಿ, ಈ ಸಲ ಬರ್ಬೇಕಾದ್ರೆ ಕೃಷ್ಣಾ ನದಿ ತಂದೆ ತರ್ತೀನಿ ಅಂತ. ತಂದ್ರ? ಅಲ್ಲಿಂದ ತಿರುಪಿ ಲಾಡು ತಂದೆ. ಹಾಗೆ ರಕ್ತ ಚಂದನ ತಂದಿದ್ರೆ ನಾಮ ಎಳ್ಬಿಡ್ಬೋದಾಗಿತ್ತಲ್ಲ. ಇದಕ್ಕೇನ್ ಹೇಳ್ತೀರಿ? ಇತ್ತೀಚೆಗೆ ಒಂದು ಹೀರೋಯಿನ್ಗೆ ನೀವು ಚೆನ್ನೈಯಲ್ಲಿ ಮನೆ ಕೊಟ್ಟಿದ್ದೀರಾ, ಇದು ನಿಜನಾ? ಬಡ ಕಲಾವಿದೆ, ಇರಕ್ ಜಾಗ ಇಲ್ಲ ಅಂದು ಸಹಾಯ ಮಾಡಿದೆ ಅಷ್ಟೇ. ಬಡ ಕಲಾವಿದೆಗೆ 3 ಕೋಟಿ ಮನೆ ಬೇಕಿತ್ತ? ಅಲ್ಲ, ನಾರ್ತ್ ಇಂಡಿಯಾ ಇಂದ ಬಂದಂತ ಹೀರೋಯಿನ್ ಮೇಲೆ ತೋರಿಸೋ ಕರುಣೆನ ಇಲ್ಲಿ ಓಟ್ ಹಾಕ್ದಂತ ರೈತರ ಮೇಲೆ ತೋರಿಸಿದ್ರೆ ಎಷ್ಟೋ ಚೆನ್ನಾಗಿರ್ತೈತಲ್ವಾ? ನೀವು ನಿಮ್ಮ ಪಾರ್ಟಿ ಮೀಟಿಂಗು ಅಥವಾ ಕ್ಯಾನ್ವಾಸಿಂಗು ಅಂತ ಹೋದಾಗ ನೀವು ಭಾಷಣ ಮಾಡ್ಬೇಕಾದ್ರೆ ನಿಮ್ ಮುಂದೆ 7-8 ಮೈಕ್ಗಳು ಅಡ್ಡ ಇರುತ್ತಂತಲ್ಲ, ಇದು ಪ್ರಜೆಗಳು ನಿಮಗೆ ಕಲ್ಲು, ಚಪ್ಪಲಿ, ಟೊಮೊಟೊ ಇತ್ಯಾದಿಯಿಂದ ಹೊಡಿಬಾರ್ದು ಅಂತ ನೀವು ಮಾಡ್ಕೊಂಡ್ರ ಅರೇಂಜ್ಮೆಂಟ್ ಅಂತೆ, ಹೌದಾ? ಇವೆಲ್ಲ ಸುಳ್ಳು ಪ್ರಚಾರ, ಆಪೋಸಿಷನ್ ಕೈವಾಡ. ನಾಗೇನ ಟೈಮ್ ಆಯ್ತು. ನಮ್ಮ ಕಾರ್ಯಕ್ರಮ ಬಂದಿಗೆ ಧನ್ಯವಾದಗಳು ಸರ್. ನಿಮ್ಗೂ ಧನ್ಯವಾದ. ಭಕ್ತಾದಿಗಳೇ, ಲಂ ಬಂ ರಂ ಯಂ ಹಂ ಓಂ ಶಬ್ದಗಳನ್ನು ಬಳಸಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರಗಳನ್ನು ಜಾಗೃತಗೊಳಿಸಿ. ಹೇಳಿ ಸರ್. ಲಂ ವಂ ರಂ ರಂ ರಂ
ಡೈರೆಕ್ಟ್ರೆ ರಮ್ ಆದ್ಮೇಲೆ ಏನು? ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.